ದೇವರ ನಾಮಕ್ಕೆ ಮಹಿಮೆಯಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ ಅನೇಕ ವಿಷಯಗಳನ್ನು ತನ್ನ ಪರ್ವತ ಪ್ರಸಂಗದ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಅದರಲ್ಲಿ ಒಂದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂದು ಹೇಳಿದನು. ಇದು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಈಗ ಅದರ ಅರ್ಥವೇನೆಂದು ತಿಳಿಯೋಣ. ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಜೀವಿಸುತ್ತಿದ್ದ ಇಸ್ರಾಯೇಲಿನಲ್ಲಿ ಉಪ್ಪನ್ನು 2 ಮುಖ್ಯ ಕಾರ್ಯಗಳಿಗೆ ಉಪಯೋಗಿಸುತ್ತಿದ್ದರು. ಮೊದಲನೆಯದಾಗಿ ರುಚಿ ಕೊಡುವುದಕ್ಕಾಗಿ. ಯಾವುದೇ ಆಹಾರವನ್ನು ಎಷ್ಟೇ ಚೆನ್ನಾಗಿ ಮಾಡಿದರೂ, ಎಷ್ಟೇ ಅನುಭವದಿಂದ ಮಾಡಿದರೂ ಉಪ್ಪು ಇಲ್ಲ ಅಂದರೆ ರುಚಿ ಇಲ್ಲ. ನಾವು ಸಹ ಇತರರ ಜೀವಿತದಲ್ಲಿ ರುಚಿಯುಳ್ಳವರಾಗಿ, ಸಹಾಯ ಮಾಡುವವರಾಗಿ, ಒಳಿತು ಮಾಡುವವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಉಪ್ಪಿನ ಹಾಗೆ ಇತರರ ಜೀವಿತದಲ್ಲಿ ರುಚಿ ಕೊಡುವವರಾಗಿ ಇರಬೇಕೇ ಹೊರತು ರುಚಿ ಹಾಳು ಮಾಡುವವರಾಗಿರಬಾರದು. 2ನೇ ಮುಖ್ಯವಾದ ಕಾರ್ಯ, ಕೆಟ್ಟು ಹೋಗದಂತೆ ನೋಡಿಕೊಳ್ಳಲು ಉಪ್ಪನ್ನು ಬಳಸಲಾಗುತ್ತದೆ. ಕೆಲ ಆಹಾರ ಪದಾರ್ಥಗಳನ್ನು, ಸಮುದ್ರದ ಮೀನುಗಳನ್ನು ಕೆಟ್ಟು ಹೋಗದಂತೆ ಬಹುಕಾಲ ಶೇಖರಿಸಿಡಲು ಉಪ್ಪನ್ನು ಬಳಸಲಾಗುತ್ತದೆ. ನಾವು ಸಹ ಉಪ್ಪಿನ ಹಾಗೆ ಈ ಲೋಕದಲ್ಲಿರುವ ಸುಳ್ಳು, ಹೊಟ್ಟೆಕಿಚ್ಚು, ಸಿಟ್ಟು ಮುಂತಾದ ಪಾಪಗಳಿಂದ ನಮ್ಮ ಸುತ್ತಲಿರುವವರು ಕೆಟ್ಟು ಹೋಗದಂತೆ ನೋಡಿಕೊಳ್ಳುತ್ತಿದ್ದೇವಾ? ಉಪ್ಪಿನ ಬಗ್ಗೆ ಇನ್ನೂ ಕೆಲ ವಿಷಯಗಳನ್ನು ತಿಳಿಯೋಣ. 3ನೆಯದಾಗಿ, ಉಪ್ಪು ಗುಣಪಡಿಸುವಂಥದ್ದು. ಉಪ್ಪು ಅನೇಕ ರೋಗಗಳಿಗೆ ಔಷಧವಾಗಿದ್ದು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ನಾವು ಸಹ ಜೀವಿತದ ಸಮಸ್ಯೆಗಳಲ್ಲಿರುವವರಿಗೆ, ಪಾಪದಲ್ಲಿರುವವರಿಗೆ, ಮುರಿದ ಮನಸ್ಸುಳ್ಳವರಿಗೆ ಅವರ ಗಾಯವನ್ನು ಕಟ್ಟುವವರಾಗಿ, ಅವರ ನೋವನ್ನು ಗುಣಪಡಿಸುವವರಾಗಿ, ಖಿನ್ನತೆ ಎಂಬ ರೋಗದಲ್ಲಿರುವವರನ್ನು ಸ್ವಸ್ಥಪಡಿಸುವವರಾಗಿ ಉಪ್ಪಿನ ಹಾಗೆ ಇದ್ದೇವಾ? ಪರೀಕ್ಷಿಸಿಕೊಳ್ಳೋಣ. 4ನೆಯದಾಗಿ, ಉಪ್ಪು ಶುದ್ಧಪಡಿಸುವ ಗುಣವನ್ನು ಹೊಂದಿದೆ. ಸತ್ಯವೇದದಲ್ಲೂ ಕೂಡ ಉಪ್ಪಿನ ಶುದ್ಧಪಡಿಸುವ ಗುಣವನ್ನು ಉಲ್ಲೇಖಿಸಲಾಗಿದೆ. ಎಲ್ಲಿ ಎಂದು ಯೋಚಿಸುತ್ತಿದ್ದೀರಾ? ಯೆರಿಕೋವಿನ ನೀರಿನ ಬುಗ್ಗೆ ದೋಷದಿಂದ ತುಂಬಿತ್ತು. ಕೂಡಲೇ ಎಲೀಷಾ ಎಂಬ ಪ್ರವಾದಿ 1 ಮಡಿಕೆ ಉಪ್ಪನ್ನು ತೆಗೆದುಕೊಂಡು ಬರಲು ಹೇಳಿ ಆ ನೀರಿನಲ್ಲಿ ಹಾಕಿದನು. ಆಗ ಆ ಬುಗ್ಗೆಯ ನೀರಿನಲ್ಲಿರುವ ದೋಷವೆಲ್ಲ ಪರಿಹಾರವಾಯಿತು ಎಂದು 2 ಅರಸುಗಳು 2ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಉಪ್ಪು ಆ ಬುಗ್ಗೆಯ ನೀರನ್ನು ಶುದ್ಧಪಡಿಸಿದಂತೆ ನಾವು ಎಷ್ಟು ಜನರ ದ್ವೇಷ ತುಂಬಿದ ಹೃದಯವನ್ನು, ಹೆಮ್ಮೆ ಪಡುವ ಹೃದಯವನ್ನು, ಹೊಟ್ಟೆ ಕಿಚ್ಚಿನಿಂದ, ಕೋಪದಿಂದ ತುಂಬಿದ ಹೃದಯಗಳನ್ನು ಪ್ರೀತಿ ಎಂಬ ಉಪ್ಪಿನಿಂದ ಶುದ್ಧಪಡಿಸಿದ್ದೇವೆ? 5ನೆಯದಾಗಿ, ಉಪ್ಪು ಕರಗಿ ಹೋಗಿ ಕಾಣದಂತಾಗುತ್ತದೆ. ಉಪ್ಪು ಕಣ್ಣಿಗೆ ಕಾಣಿಸಿಕೊಳ್ಳದೆ ಮರೆಯಾಗಿದ್ದು ರುಚಿಯನ್ನು ಕೊಡುತ್ತದೆ. ಅದೇ ರೀತಿ ನಾವು ಸಹ ಒಬ್ಬರಿಗೆ ಉಪಕಾರ ಮಾಡುವಾಗ ಜನರು ನಾವು ಮಾಡುತ್ತಿರುವ ಸಹಾಯವನ್ನು ನೋಡಲಿ ಎಂಬ ಚಿಂತನೆಯಿಂದ ಮಾಡದೆ ಉಪ್ಪಿನ ಹಾಗೆ ಮರೆಯಾಗಿದ್ದು, ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದ ಹಾಗೆ ಮಾಡಬೇಕು. ಹೌದು ಪ್ರಿಯರೇ, ಇಷ್ಟೊಂದು ಒಳ್ಳೆ ಗುಣಗಳಿಂದ ತುಂಬಿದ ಉಪ್ಪು ಸಪ್ಪೆಯಾದರೆ ಹೇಗೆ? ಅದೇ ರೀತಿ ನಾವು ಸಹ ಕ್ರಿಸ್ತನ ಪ್ರೀತಿ ಮತ್ತು ಐಕ್ಯತೆಯಿಂದ ದೂರ ಹೋದರೆ ಸಪ್ಪೆಯಾದ ಉಪ್ಪಿನ ಹಾಗೆ ಕೆಲಸಕ್ಕೆ ಬಾರದಂತಾಗುತ್ತೇವೆ. ಉಪ್ಪಿನ ಹಾಗೆ ನಾವು ನಮ್ಮ ಕುಟುಂಬದವರನ್ನು, ಸ್ನೇಹಿತರನ್ನು, ಮಕ್ಕಳನ್ನು ಪಾಪದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಸೇರಿಸಲು ಶ್ರಮಿಸೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಮರೆಯಬೇಡಿ. ದೇವರು ನಮ್ಮೆಲ್ಲರೊಂದಿಗಿರಲಿ. ಆಮೆನ್.